ಕೆಆರ್ಪೇಟೆಯ ಕತ್ತರಘಟ್ಟದ ದಲಿತ ರೈತ ಜಯಕುಮಾರ್ ಹತ್ಯೆ ಪ್ರಕರಣ. ಮಂಡ್ಯದಲ್ಲಿ ಕೆಆರ್ಪೇಟೆ ಪೊಲೀಸರ ವಿರುದ್ಧ ಪ್ರತಿಭಟನೆ. ಮಂಡ್ಯದ ಡಿಸಿ ಕಚೇರಿ ಬಳಿ ನಡೆದ ಪ್ರತಿಭಟನೆ. ಪ್ರಗತಿಪರ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಪ್ರತಿಭಟನೆ. ಡಿವೈಎಸ್ಪಿ ಚಲವರಾಜು, ಇನ್ಸ್ಪೆಕ್ಟರ್ಗಳಾದ ಆನಂದೇಗೌಡ, ಸುಬ್ಬಯ್ಯ, ವೈರಾಮುಡಿಗೌಡ ಅಮಾನತಿಗೆ ಆಗ್ರಹ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಆಕ್ರೋಶ. ತಕ್ಷಣವೇ ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿ ಪ್ರಕರಣ ದಾಖಲಿಸುವಂತೆ ಒತ್ತಾಯ. ಕೊಲೆ ಪ್ರಕರಣವನ್ನು ತೀವ್ರ ತನಿಖೆಗೆ ವಹಿಸುವಂತೆ ಆಗ್ರಹ. ಪ್ರತಿಭಟನೆಯಲ್ಲಿ ಮುಖಂಡ ನರಸಿಂಹಸ್ವಾಮಿ, ಕೃಷ್ಣ, ಕಣಿವೆ ಯೋಗೇಶ್, ಅಭಿ, ಅನಗೆರೆ, ಜಯರಾಮ್, ನಾಗಣ್ಣಗೌಡ, ಮಂಜುನಾಥ್ ಸೇರಿದಂತೆ ಹಲವರು ಭಾಗಿ. ವರದಿ ಗಿರೀಶ್, ಮಂಡ್ಯ. ಡಿಐಜಿ ಸಾಹೇಬ್ರೆ, ಈ ಸ್ಥಳಕ್ಕೆ ಬರೋ ತನಕ ನಾವು ಅನಿರ್ದಿಷ್ಟವಾದಿ ಚಳವಳಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇಡೀ ಜಿಲ್ಲೆಯ ಪ್ರಗತಿಪರ ಚಳವಳಿಗಾರರು, ಸಾಮಾಜಿಕ ಕ್ರಾಂತಿಯ ಹರಿಕಾರರುಗಳು, ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ, ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕೂಡ ಇವತ್ತು ಜಿಲ್ಲೆಯಲ್ಲಿ ನೀವು ನ್ಯಾಯ ಕೊಡ್ತಾ ಇಲ್ಲ ಎಂಬತಕ್ಕಂಥ ಅಸಮಾಧಾನದಿಂದ ಬಂದು ನಾವಿಲ್ಲಿ ಕೂತಿದ್ದೀವಿ. ಇವತ್ತು ಗಣನೀಯದ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತೇ 9ನೇ ತಾರೀಕು ಈ ದಿನ ಏನು ಆರೋಪಿ ಸುಟ್ಟಾಕಿದನೋ ಜಯಕುಮಾರ್ನ, ಅನಿಲ್ ಕುಮಾರ್ ಪ್ರಕರಣ ಕೂಡ ಇವತ್ತೇ ಇತ್ಯರ್ಥಕ್ಕಿದೆ. ನಾವು ನಿಮಗೆ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ. ಯಾಕೆ ಅಂತಂದರೆ, ಬರೀ ಫೋನ್ ಕಾಲ್ನಲ್ಲಿ ಒಂದು FIR ಹಾಕಲಿಕ್ಕೆ ಅಟ್ರಾಸಿಟಿ ಕಾನೂನಲ್ಲಿ ಸೆಕ್ಷನ್ 3 ಕ್ಲಾಸ್ 10ನಲ್ಲಿ ಅವಕಾಶ ಇದೆ. ಈಗ ಹೊಸ ಕಾನೂನುಗಳು ಬಂತು, BNSS ಬಂತು, BNS ಬಂತು, BSc ಅಂತ ಬಂತು. ಈ ಕಾನೂನುಗಳು ಸ್ವಾಮಿ ದಲಿತರಿಗೆ ಆಗಲಿ, ಹಿಂದುಳಿದವರಿಗೆ ಆಗಲಿ, ಅಲ್ಪಸಂಖ್ಯಾತರಿಗೆ ಗೊತ್ತಿಲ್ಲ ಅಂತ ನೀವು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. IPC ಆಗಿದ್ದಾಗ 307, 506 ಹಾಕಬಿಟ್ಟು ಮರೆಮಾಚಿ ರಾಜಕಾರಣಿಗಳ ಕೈಲಿ B ರಿಪೋರ್ಟ್ ಹಾಕಿ C ರಿಪೋರ್ಟ್ ಹಾಕೋ ಕೆಲಸ ನೀವು ಮಾಡ್ತಾಯಿದ್ರಿ. ಆದರೆ ಒಂದು ಪ್ರಕರಣ ಜಿಲ್ಲೆಯಲ್ಲಿ ಅವನು 3 ದಿವಸ ಮುಂಚಿತವಾಗಿ ಬಂದು ನನಗೊಬ್ಬ ಇವನು ಕೊಲೆ ಮಾಡಲಿಕ್ಕೆ ಟ್ರೈ ಪಡ್ತಾ ಇದ್ದಾನೆ, ಇವನು ಗಲಾಟೆ ಮಾಡ್ತಾ ಇದ್ದಾನೆ, ನನ್ನ ಹೆಂಡತಿ ಮಕ್ಕಳಿಗೆ ಬೆದರಿಕೆ ಆಗ್ತಾ ಇದ್ದಾನೆ ಅಂತೇಳಿ ಜಯಕುಮಾರ್ ಮತ್ತು ಜಯಕುಮಾರ್ ಹೆಂಡತಿ ಹೋಗಿ ಸನ್ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಸನ್ನಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ, ನೀವೇನು ಅನ್ನ ತಿಂತೀರೋ ನಿಮ್ಮ ಡಿಪಾರ್ಟ್ಮೆಂಟು, ನೀವೇನು ಕಕ್ಕಸ್ ತಿಂತೀರೋ ನೀವು ಅಲ್ರಿ. ಫಾರಮ್ ನಂಬರ್ 57 ಅರ್ಜಿ ಹಾಕ್ಬೇಕಾದ್ರೆ ಕಾನೂನು ತಂದದ್ದು ಯಾರೀ? ಆ ಕಾನೂನು ಅವನು ಅರ್ಜಿ ಹಾಕಿದ ಮೇಲೆ ಸ್ಥಳದಲ್ಲಿ ಒಬ್ಬ ಅತಿಕ್ರಮ ಪ್ರವೇಶ ಮಾಡವನೇ, ಅಲ್ಲಿ ಬೇಲಿ ಹಾಕವ್ರೆ ಅಂತಂದಾಗ ಆ ವ್ಯಕ್ತಿ ಹೋಗಬಾರ್ದು ಅಂತೇಳಿ ಟ್ರೆಸ್ ಪಾಸ್ ಕೇಸ್ ಹಾಕಿಕ್ಕೆ ನಿಮ್ಗೇನಿತ್ತು? ನಿಮಗೆ ಪೊಲೀಸ್ ಮ್ಯಾನ್ಯುವಲ್ ಹಾಕಿ ಕೊಟ್ಟಿಲ್ವಾ? ನಿಮ್ಗೆ ಅಟ್ರಾಸಿಟಿ ಆ್ಯಕ್ಟ್ ನಿಮ್ಮ ಕೈ ಕೊಟ್ಟಿಲ್ವಾ? CRPC ನಿಮಗೆ ಕೊಟ್ಟಿಲ್ವಾ? IPC ನಿಮಗೆ ಕೊಟ್ಟಿಲ್ವಾ? ಎವಿಡೆನ್ಸ್ ಆ್ಯಕ್ಟ್ ನಿಮಗೆ ಕೊಟ್ಟಿಲ್ವಾ? ಇಷ್ಟೆಲ್ಲ ಕೊಟ್ಟರು ಕೂಡ ಅಮಾಯಕರನ್ನ ಏನು ಗೊತ್ತಿಲ್ಲದೆ ಇರೋನ ನೀವೇ ಅರ್ಜಿ ಬರ್ಕೊಂಡು ಡಮ್ಮಿ ಕೇಸ್ ಥರ ನೀವು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂದರೆ, ಆ ಕೇಸ್ ರಿಜಿಸ್ಟರ್ ನೀವು ಆ ಥರ ಡಮ್ಮಿ ಕೇಸ್ ಮಾಡಲಾಗಿ ಇವತ್ತು ಅವನ್ನ ಭೂತ ದಹನ ಮಾಡಿರ್ತಕ್ಕಂಥದ್ದು, ಸುಟ್ಟಾಕಿದ್ರೆ ಸಜೀವ ದಹನ ಮಾಡಿ ಅವನ್ನ. ಆದ್ದರಿಂದ ನಾವು ಈ ಕೂಡಲೇ ಹೇಳ್ತಾ ಇದ್ದೀವಿ, ಇದು ಪೊಲೀಸ್ನರ ವೈಫಲ್ಯನೇ ಮೂಲ ಕಾರಣ. ಕೇರ್ಪೇಟೆಯಲ್ಲಿರ್ತಕ್ಕಂಥ ಏನು ಚಲವರಾಜು DVSP ಇದ್ದಾರೋ, ಆನಂದಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೋ, ಏನು ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಇದ್ದಾರೋ, ವೈರಮುಡಿಗೌಡ ಇದ್ದಾರೋ, ಇವ್ರು ಈ ಕೂಡಲೇ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಬೇಕು, ಅವ್ರನ್ನ ಅಮಾನತ್ ಪಡಿಸ್ಬೇಕು. ನೋಡಿ, ಒಬ್ಬ ಕುಮಾರ್ ಅಂತಕ್ಕಂಥ PC-ನ ನೀವು ಸಸ್ಪೆಂಡ್ ಮಾಡ್ತೀರಿ. ಅಲ್ಲ ಸ್ವಾಮಿ, ನಿಮ್ಮ ಕೈ ಕೆಳಗಡೆ ನೀವೇ ಲೆಡ್ಜರ್ ಬುಕ್ ಕೊಟ್ಟು ನೀವೇ ಅವನ್ನ SHO ಆಗಿ ಮುಂದಕ್ಕೆ ಕುಣಿಸ್ತಕ್ಕಂಥದ್ದು. ಅವ್ನು ಯಾವುದೋ ಒಂದು ಕಂಪ್ಲೇಂಟ್ ಅಟ್ರಾಸಿಟಿ ಬರೀಬೇಕು ಅಂತಂದರೆ ಹೋಗಿ ಸ್ವಾಮಿ ಸರ್ಕಲ್ ಕೇಳಬೇಕು ಅಂತೀರಿ, ಸಬ್ ಇನ್ಸ್ಪೆಕ್ಟರ್ ಕೇಳಬೇಕು ಅಂತ ಹೇಳ್ತಾರೆ. ಆದರೆ ಅವನ ಆ ಪರ್ಮಿಷನ್ಗೋಸ್ಕರವಾಗಿ ಕಂಪ್ಲೇಂಟ್ ತಗೊಂಡೇ ನಿಮ್ಮ ಮಾತು ಮೀರಿ ಅವನು ಆ ಕೇಸ್ ತಗೊಂಡಿಲ್ಲ. ಹಾಗಾಗಿ ಸ್ವಾಮಿ ಅವ್ನು ಸಸ್ಪೆಂಡ್ ಮಾಡ್ತೀರಿ, ನೀವು 5 ಜನ ಸಸ್ಪೆಂಡ್ ಆಗಬೇಕು. ಸನ್ಮಾನ್ಯ ತಿಮ್ಮಯ್ಯನವರು ಸ್ಥಳಕ್ಕೆ ಬರ್ತೀರಿ, ಅಲ್ಲಿ 5 ಮೈತ್ರಿ ಅಂತ ಹೈಕೋರ್ಟಿಂದ ಅಡ್ವೊಕೇಟ್ ಬಂದು ಪ್ರಶ್ನೆ ಮಾಡಿಕ್ಕೆ ಬಂದರೆ ತಿಮ್ಮಯ್ಯನವರು ನಾವು ತನಿಖೆ ಮಾಡ್ತೀನಿ ಅಂತ ಹೇಳ್ತೀವಿ. ಅಡಿಷನಲ್ SP ಸಾಹೇಬ್ರೆ, ಸನ್ಮಾನ್ಯ SP ಸಾಹೇಬ್ರಿಗೆ ನಾವು ಇಷ್ಟೇ ವಾರ್ನಿಂಗ್ ಮಾಡ್ತಕ್ಕಂಥದ್ದು, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ನಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕೈಲಿ ಆಗೋದಿಲ್ಲ. ನೀವು ಒಂಥರ ನರಸತ್ತ ನಾಮರ್ದ್ರ ಥರ ಆಗೋಗಿದ್ದೀರಿ. ನಾವು ಇನ್ನೇನು ಬಾಯಿ ಬಿಡ್ಕೋಬೇಕಾ? ನಮ್ಮ ಕಾನೂನ ನಾವೇ ತಗೋತೀವಿ, ಕೊಡಿ ಸ್ವಾಮಿ ನಮ್ಮ ಕೈಗೆ. ನಮಗೆ ರಕ್ತದಾನ ಮಾಡ್ತಾಯಿದ್ದೀರಿ ನೀವು. ಆದ್ದರಿಂದ ಈ ಕೂಡಲೇ ಸನ್ಮಾನ್ಯ ಏನು ಪೊಲೀಸ್ ಮಹಾನಿರ್ದೇಶಕರು ಆಗಿರ್ತಕ್ಕಂಥವ್ರು ಈ ಸ್ಥಳಕ್ಕೆ ಬರಬೇಕು, ಸ್ಥಳಕ್ಕೆ ಬಂದು ನ್ಯಾಯ ಒದಗಿಸಲೇಬೇಕು. ಇಲ್ಲಿ ಯಾರೋ 3ನೇ ಪಾರ್ಟಿ ಮೇಲೆ ನಾವು ಕೇಸ್ ಹಾಕಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಕಾನೂನು ಜಾರಿ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನೀವು FIR ಹಾಕಿ ಅವ್ರ ಮೇಲೆ ನೀವು ಪ್ರಕರಣ ದಾಖಲು ಮಾಡಿದ ನಂತರವಾಗಿ ಅವನ್ನ ನೀವು ಸಸ್ಪೆಂಡ್ ಮಾಡಿ ಅಂತಕ್ಕಂಥ ಬೇಡಿಕೆ ಮಂಡ್ಯ ಜಿಲ್ಲಾ ಪ್ರಗತಿಪರ ಸಂಘಟನೆ ಒಕ್ಕೂಟದ ಎಲ್ಲರ ಬೇಡಿಕೆ ಆಗಿರೋದ್ರಿಂದ ದಯಮಾಡಿ ಬೇಕೇ ಬೇಕು, ಬೇಕೇ ಬೇಕು.